8% ಅಧಿಕಾರಿಗಳಿಗಾಯ್ತು. ಈಗ ಆಲ್ರೆಡಿ ಎಷ್ಟು ಕೊಟ್ಟಿರ್ತಾರೆ ಗುತ್ತಿಗೆದಾರರು ಅದಕ್ಕೆ ಕಮಿಷನ್? ಇಲ್ಲ ಗುತ್ತಿಗೆದಾರರು ನಮ್ಮ ಕಷ್ಟ ಹೇಳ್ಕೊಂಬಂದ್ರೆ ಸ್ವಾಮಿ ಅದು ಕೊನೆ ಅಂತಾನೆ ಇಲ್ಲ. ಆ್ಯಕ್ಚುಲಿ ನಮ್ಗೆ ಏನಾಗಿದೆ ಅಂದರೆ ವೃತ್ತಿ ಧರ್ಮ, ನಾವು ಕೆಲಸ ಮಾಡಲೇಬೇಕು. ಹೆಂಡತಿ ಮಕ್ಕಳು ಸಾಕಬೇಕಂದ್ರೆ ಕೆಲಸ ಮಾಡಬೇಕು, ನಾವು ಜೀವನದಲ್ಲಿ ಸಮಾಜದಲ್ಲಿ ಉಳಿಬೇಕಂದ್ರೆ ನಾವು ಕೆಲಸ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಇದನ್ನು ದಯವಿಟ್ಟು ನಾನು ನಾನು ಪೊಲಿಟಿಕಲ್ ಲೀಡರ್ಸ್ಗೆಲ್ಲ ಹೇಳ್ತಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ರಿಗೂ ಸಹ ಹೇಳ್ತಾ ಇದ್ದೀನಿ, ಯಾರು ತಮ್ಮ ಇಚ್ಛೆಗೆ ತಮ್ಮ ರಾಜಕೀಯಕ್ಕೆ ಬಳಸ್ಕೊಂಡ್ಗೆ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾ ಇದೆ. ಇವ್ರು ಭಾಗ್ಯಗಳು ಕೊಡ್ತಾರಲ್ಲ, 5-6 ಭಾಗ್ಯಗಳು, ನಮ್ಮದು ಒಂದು ಭಾಗ್ಯ ಸೇರಿಸ್ಕೊಂಡ್ಬಿಡ್ಲಿ ಬಿಡಿ, ಯಾಕೆ ಕೊಡಬಾರ್ದು? 2 ವರ್ಷದಿಂದ ನಾವು ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಸ್ಪೆಸಿಫಿಕ್ ಪ್ರಶ್ನೆಗೆ ಸ್ಪೆಸಿಫಿಕ್ ಉತ್ತರನೇ ಕೊಡ್ತಿಲ್ಲ. ನಾನು ಕೇಳ್ತಾ ಇರೋದೇನು 8% ಅಧಿಕಾರಿಗಳು ಕೇಳ್ತಾರೆ ಅಂದ್ರಿ, ಅದರ ಅರ್ಥ 92 ಲಕ್ಷ ರೂಪಾಯಿ ಕಾಮಗಾರಿಯಲ್ಲಿ ನಡೆದಿರುತ್ತಾ ಅಂತ ಅನ್ನ? ಸರ್, ಕಾಮಗಾರಿ ನಮ್ಗೆ ಏನಾಗುತ್ತೆ ಅಂದರೆ ಕಾಂಟ್ರಾಕ್ಟರ್ ಪ್ರಾಫಿಟಲ್ಲಿ ಒಂದು 10% ಅಂತ ಇರುತ್ತೆ. ಹೌದು. ಅದರಲ್ಲಿ ಏನಾಗ್ತಿದೆ ಅಂದರೆ ನಾವುಗಳು ಈ ಕೆಲವೆಲ್ಲ LOC ಕೊಡಬೇಕಾಗಿರುತ್ತೆ. ಮತ್ತು ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಕೆಲವೆಲ್ಲ ಜನಪ್ರತಿನಿಧಿಗಳು ಅವಕ್ಕೆಲ್ಲ ಇರಬೇಕಾಗುತ್ತೆ. ಇವನ್ನೆಲ್ಲ ಸೇರ್ಕೊಂಡ್ರೆ ಕಾಂಟ್ರಾಕ್ಟರ್ಗಳು ಭಾಳ ಕಷ್ಟದಲ್ಲಿದ್ದಾರೆ, ಕಾಮಗಾರಿ ಮಾಡೋದೇ ಕಷ್ಟ ಆಗಿದೆ. ಅರ್ಥ ಆಗ್ತದೆ, ಗೊತ್ತಾಯ್ತು ಸಾಹೇಬ್ರು ನನಗೆ ಒಬ್ಬ ಕಾಂಟ್ರಾಕ್ಟರಿಂಗ್ ಮಾತಾಡ್ತಾ ಹೇಳಿದ್ರು, ಸರ್ 1 ಕೋಟಿ ರೂಪಾಯಿ ಒಂದು ಕಾಮಗಾರಿಗೆ ಬಿಡುಗಡೆ ಆಗಿದೆ ಅಂತಂದ್ರೆ ಅಲ್ಲಿ ಕೆಲಸ ನಡೆಯೋದು 45 ಲಕ್ಷ ರೂಪಾಯಿಗೆ ಸರ್ ಅಂತ. ಕಾಂಟ್ರಾಕ್ಟರ್ನ ಲಾಭ ಅಲ್ಲ, ಕಾಂಟ್ರಾಕ್ಟರ್ ಲಾಭ ಅವ್ರಿಗೆ ಅಷ್ಟು ಕೊಡಬೇಕು. ಸರ್ ಏನಾಗಿದೆ ಅಂದ್ರೆ GST ಎಲ್ಲ ಸೇರಿಸಿ 45 ಲಕ್ಷದ ಕಾಮಗಾರಿ ನಡೆದಿರುತ್ತೆ ಅಂತ ಹೇಳಿದ್ರು. ಸತ್ಯನೋ ಸುಳ್ಳ? ನಾನು ವೈಯಕ್ತಿಕವಾಗಿ ಹೇಳಿದ್ರೆ ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಸೊ ಬಿಲ್ಡಿಂಗ್ ಕಾಂಟ್ರಾಕ್ಟ್ರಲ್ಲಿ ಏನು ಉಳ್ಸೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ, ನೀವು ತಾವೇ ಹೇಳಿ ಸರ್. ಒಂದು ಬಿಲ್ಡಿಂಗ್ ಇಂಥ ಒಂದು ಚಂದವಾದ ಬಿಲ್ಡಿಂಗ್ ನಾವು ಮಾಡಬೇಕು ಅಂದರೆ ನಾವೇನು ಉಳ್ಸೋಕ್ಕೆ ಸಾಧ್ಯ ಆಗುತ್ತೆ? ನಾವೆಲ್ಲ ಏನಾಗಿದೆ ಅಂದರೆ ಚೆನ್ನಾಗಿ ಒಳ್ಳೆ ಕಾಮಗಾರಿ ಮಾಡ್ಬೋದು, ಗುಣಮಟ್ಟದ ಕಾಮಗಾರಿ, ಮತ್ತು ನಿರ್ದಿಷ್ಟವಾದ ದಿನಾಂಕದಲ್ಲಿ ಮುಗಿಸ್ಬೇಕು. ನಾವು 1 ವರ್ಷ 9 ತಿಂಗಳು 15 ತಿಂಗಳು ಮುಗಿಸ್ಬೇಕು. ಇಂಥ ಒಂದು ಇದರಲ್ಲಿ ಈ ಒಂದು ಕಾಂಪಿಟೇಷನಲ್ಲಿ ಈ ಒಂದು ವ್ಯವಸ್ಥೆನಲ್ಲಿ ತಾವು ಹೇಳ್ತಿರೋದು ಹೆಂಗೆ ಸಾಧ್ಯ ಅಂದರೆ ಖಾಸಗಿ ಅವ್ರಿಗೆ ಕೊಟ್ಟರೆ 1 ಕೋಟಿಲಿ ಕಟ್ಟೋ ಬಿಲ್ಡಿಂಗಿಗೆ ನೀವು 2 ಕೋಟಿ ರೂಪಾಯಿ ಟೆಂಡರ್ ಹಾಕಿರ್ತೀರಿ. ನೆವರ್ ಸರ್. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ SR ಅಂತ ಇರುತ್ತೆ, SR ಕಮಿಟಿ ಅಂತ ಇರುತ್ತೆ. SR ಕಮಿಟಿನಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ರಿಟೈರ್ಡ್ ಚೀಫ್ ಇಂಜಿನಿಯರ್ಸ್ಗಳು ಇರ್ತಾರೆ. ಈಗೆಲ್ಲ ಮೊದಲು ಏನಾಗಿತ್ತು ಅಂದರೆ 5 ವರ್ಷ 10 ವರ್ಷದ ಕೆಳಗೆ ಭಾಳ ಚೆನ್ನಾಗಿತ್ತು SR. ಈಗ SRನೆಲ್ಲ ಕಟ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಥಿಕ್ನೆಸ್ ಏನು ಗೊತ್ತಾ, ಥಿಕ್ನೆಸ್ಸು 0.8 ಇಡಬೇಕು ಅಂದರೆ ಸ್ವಲ್ಪ ಅಷ್ಟೇ ಇಡ್ತಾರೆ, 0.4 ಇಡ್ತಾರೆ, 0.5 ಇಡ್ತಾರೆ, ಇನ್ನೂ ಕಡಿಮೆ ಮಾಡ್ತಾರೆ ಜನ. ಸೊ ನೀವು ಹೇಳೋದು 8% ಅಷ್ಟೇ ಲಂಚ ಅಂತ? ನಮಗೆ ಸದ್ಯಕ್ಕೆ ನಮಗೆ ತೊಂದರೆ ಆಗ್ತಿರೋದು ಹಣ ಬಿಡುಗಡೆ ವಿಚಾರವಾಗಿ ತಗಂತಿರೋ ಪರ್ಸೆಂಟೇಜ್ ಕಡಿಮೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಾವು ಇವತ್ತು ಎಷ್ಟು ಪರ್ಸೆಂಟ್ ತನಕ ಕೊಡಕ್ಕೆ ತಯಾರಿದ್ದೀರಿ? ಆಗ್ಬಿಡ್ಲಿ ಅದು ಸರ್. ಈಗ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸರ್, ಯಾಕ್ರಿ ಪಂಚಾಯತಿ ಕಡಿಮೆ ಮಾಡಿ ಅಂದ್ರೆ ಲಂಚ ಕೊಡಲ್ಲ ಅಂತಿದ್ದಾರೆ. ಲಂಚ ಕೊಡ್ತೀವಿ, ನಾಗರಾಜ್ ನೋಡ್ಲಿ ಬಿಡ್ರಿ, ಜನ ನೋಡ್ಲಿ ಬಿಡ್ರಿ, ಅರೆ ನೋಡ್ಲಿ ಬಿಡ್ರಿ, ಜನ ನೋಡ್ಲಿ ಬಿಡ್ರಿ. ಇಬ್ಬರ ಹತ್ರ ಕೇಳ್ಕೊಂತೀವಿ ಸರ್, ಕೇಳ್ಕೊಂತೀರಾ? ಮಂಜುನಾಥ್ ಆಯ್ತು, 8% ಬಹಳ ಜಾಸ್ತಿ ಆಗ್ತದೆ ಸರ್. ಒಂದು ನಿಮಿಷ, ಇಬ್ಬರ ಹತ್ರ ಹೇಳ್ತೀನಿ, ನಮಗೆ ಯಾವ ಪಕ್ಷನೂ ಮುಖ್ಯ ಅಲ್ಲ. ದಯಮಾಡಿ ನಮ್ಮನ್ನ ಮಧ್ಯ ತರಬೇಡಿ. ನಮ್ಮ ಸತ್ಯ, ನಾವು ಸತ್ಯ. 1 ಕೋಟಿ ರೂಪಾಯಿ ಕೆಲಸ ಕೊಟ್ರೆ ಎಷ್ಟು ಲಕ್ಷ ರೂಪಾಯಿ ಕೆಲಸ ಮಾಡ್ತೀರಾ ಅದನ್ನ ನೇರವಾಗಿ ಹೇಳಿ. ಹೇಳ್ತಾ ಇದೀವಲ್ಲ, ಮುಚ್ಚುಮರೆ ಮಾಡಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.